ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯಾದಂತಹ ಸ್ವಾಗತ ಅಂತ ಹೇಳ್ಬೋದು. ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬರ್ತಾ ಇದೆ. ಬಿಗ್ ಬಾಸ್ಗೆ ಕಾಂಪಿಟೇಷನ್ ಕೊಡಲು ಮತ್ತೊಂದು ರಿಯಾಲಿಟಿ ಶೋ, ಅದು ಕೂಡ ಕಲರ್ಸ್ ಕನ್ನಡ ವಾಹಿನಿಯಲ್ಲೆಲ್ಲ ಜಿ ಕನ್ನಡ ವಾಹಿನಿಯಲ್ಲಿ ಬರ್ತಾ ಇದೆ ಅಂತ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗೇ ಇರ್ತದೆ. ಅದರ ಪ್ರೋಮೋನು ಕೂಡ ನೀವೆಲ್ಲರೂ ಕೂಡ ನೋಡೇ ಇರ್ತೀರಾ. ಒಂದು ರೀತಿಯಾಗಿ ಅನೌನ್ಸ್ಮೆಂಟ್ ಪ್ರೋಮೋ ಅಂತ ಹೇಳ್ಬೋದು, ಯಾವುದೇ ರೀತಿಯಾಗಿ ಆಫಿಷಿಯಲ್ ಪ್ರೋಮೋ ಅಲ್ಲ. ಆಫಿಷಿಯಲ್ ಪೇಜ್ಗಳಲ್ಲಿ ಒಂದು ಅನೌನ್ಸ್ಮೆಂಟ್ ಪ್ರೋಮೋನ ನಮ್ಮ ಜಿ ಕನ್ನಡ ವಾಹಿನಿ ಮತ್ತೆ ಜಿ ಪವರ್ ಅನ್ನುವಂತಹ ಒಂದು ಚಾನೆಲ್ ನಲ್ಲಿ ಬಿಟ್ಟಿದ್ದಾರೆ. ಅದು ಕೂಡ ಹಳ್ಳಿ ಪವರ್ ಶೋನ ಒಂದು ಟೀಸರ್ ತರ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಎಲ್ಲರೂ ಕೂಡ ಈಗ ಕೇಳ್ತಾ ಇರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಹಳ್ಳಿ ಪವರ್ ಶೋ ಯಾವಾಗ ಆರಂಭವಾಗ್ತದೆ ಹೇಳಿ ಅನ್ನುವಂಥ ಪ್ರಶ್ನೆಯನ್ನು ಈಗ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಈಗ ಲಭ್ಯವಾಗಿದೆ ಅಂತ ಹೇಳ್ಬೋದು. ಅದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸೀಸನ್ ಕೂಡ ಸೀಸನ್ 1 ಹಳ್ಳಿ ಪವರ್ ಸೀಸನ್ 1 ಅನ್ನುವಂಥ ಶೋ ಜಿ ಪವರ್ ಅನ್ನುವಂಥ ಒಂದು ಚಾನಲ್ ಅಲ್ಲಿ ಲಾಂಚ್ ಆಗಿತ್ತು. ಒಂದು ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಹವ ತುಂಬಾನೇ ಜೋರಾಗಿತ್ತು. ಆ ಒಂದು ಬಿಗ್ ಬಾಸ್ ಸೀಸನ್ 12 ಹವದ ನಡುವೆ ಇದು ಕೂಡ ಒಂದು ಹೆಸರನ್ನು ಕೂಡ ಮಾಡಿತ್ತು ಅಂತ ಹೇಳ್ಬೋದು. ಈಗ ನಮ್ಮ ಹಳ್ಳಿ ಪವರ್ ಶೋನ ಎರಡನೆಯ ಒಂದು ಸೀಸನ್ ಬರ್ತಾ ಇದೆ. ಮೊದಲನೇ ಸೀಸನ್ ಅಲ್ಲಿ ಹಲವಾರು ಜನ ಒಳ್ಳೆ ರೀತಿಯಾಗಿ ಕಾನ್ಸೆಪ್ಟ್ ಕೂಡ ಬಂದಿತ್ತು. ಅದರ ಜೊತೆಗೆ ಒಂದು ಒಳ್ಳೆಯ ಕಾಂಪಿಟೇಷನ್ ಕೊಡುವಂತ ಎಲ್ಲ ಗರ್ಲ್ಸ್ ಕೂಡ ಇದ್ರು ಅಂತ ಹೇಳ್ಬೋದು. ಅದರಲ್ಲಿ ನಮ್ಮ ರಗಡ್ ರಶ್ಮಿ ಅವರು ಕೂಡ ಹಳ್ಳಿ ಪವರ್ ಸೀಸನ್ 1 ವಿನ್ನರ್ ಕೂಡ ಆಗಿ ಆಯ್ಕೆ ಆಗಿದ್ರು. ಅದರ ಜೊತೆಗೆ ನೋಡ್ತಾ ಹೋದ್ರೆ ಅವರು ಈಗ ಬಿಗ್ ಬಾಸ್ ಕೂಡ ಬರ್ತಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ, ರೂಮರ್ ಇದೆ. ವೇಟ್ ಮಾಡಿ ನೋಡೋಣ. ಈಗ ಹಳ್ಳಿ ಪವರ್ 2 ಸೀಸನ್ 2 ನ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಈ ಒಂದು ಸೀಸನ್ 2 ಗೆ ಒಂದು ಸಖತ್ತಾಗಿರುವಂತಹ ಅಪರ್ಚುನಿಟಿ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಕಾಮನರ್ಸ್ ಕೂಡ ಬರ್ತಾ ಇರೋದ್ರಿಂದ ಒಂದು ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಷ್ಟೊಂದು ಹಿಟ್ ಆಗಲಿಲ್ಲ ಅಂದ್ರೆ ಹಳ್ಳಿ ಪವರ್ ಶೋಗೆ ಒಂದು ರೀತಿಯಾಗಿ ಸಖತ್ತಾಗಿರುವಂತಹ ಅಡ್ವಾಂಟೇಜ್ ಆಗುವಂತಹ ಸಾಧ್ಯತೆ ಇರುತ್ತದೆ. ಆ ಒಂದು ಕಾರಣದಿಂದಾಗಿ ಹಳ್ಳಿ ಪವರ್ ಶೋನಲ್ಲಿ ಒಳ್ಳೆ ಒಳ್ಳೆ ಕಂಟೆಸ್ಟೆಂಟ್ಗಳು ಬಂದ್ರೆ, ಒಳ್ಳೆ ಒಳ್ಳೆ ಟಾಸ್ಕ್ ಗಳನ್ನ ಆಡಿಸ್ತಾ ಹೋದ್ರೆ ತುಂಬಾನೇ ಒಂದು ಸಖತ್ತಾಗಿರುವಂತಹ ರೆಸ್ಪಾನ್ಸ್ ಕೂಡ ಹಳ್ಳಿ ಪವರ್ ಶೋಗೆ ಬರುವಂತಹ ಸಾಧ್ಯತೆ ಇದೆ. ವೇಟ್ ಮಾಡಿ ನೋಡೋಣ ಏನಾಗ್ತದೆ ಅಂತ. ಈಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ನಮ್ಮ ಹಳ್ಳಿ ಪವರ್ ಶೋ ಯಾವಾಗ ಆರಂಭವಾಗ್ತದೆ ಅನ್ನುವಂಥ ಮಾಹಿತಿಯನ್ನ ನೀವೆಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಅದಕ್ಕೂ ಕೂಡ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ. ಇದು ಯಾವುದೇ ರೀತಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿಲ್ಲ. ಬಂದಿರುವಂತಹ ರೂಮರ್ಸ್ ನ ಪ್ರಕಾರ ಇದು ಕೂಡ ಸೆಪ್ಟೆಂಬರ್ ನ ಮೊದಲನೇ ವಾರದ ಒಳಗೆ ಗ್ರ್ಯಾಂಡ್ ಓಪನಿಂಗ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಆಲ್ಮೋಸ್ಟ್ ಆಲ್ ಒಂದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೂ ಒಂದು ವಾರದ ಮುಂಚಿತವಾಗಿ ಹಳ್ಳಿ ಪವರ್ ಸೀಸನ್ 2 ಬರ್ತಾ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅಫಿಷಿಯಲ್ ಆಗಿ ಕನ್ಫರ್ಮ್ ಆದ್ಮೇಲೆ ನಿಮಗೆ ಮತ್ತೊಂದು ವಿಡಿಯೋನು ಮಾಡಿ ಕೂಡ ಹಾಕ್ತೇನೆ ಅಂತ ಹೇಳ್ತಾ, ಇದೇ ರೀತಿಯಾಗಿ ಬಿಗ್ ಬಾಸ್ ಆಗಿರ್ಲಿ, ಹಳ್ಳಿ ಪವರ್ ಶೋ ಆಗಿರ್ಲಿ, ಯಾವುದೇ ರೀತಿಯ ರಿಯಾಲಿಟಿ ಶೋಗಳ ಅಪ್ಡೇಟ್ ಗಳನ್ನ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.